ಇದೀಗ ಅನುಭವದ ವಾಣಿಯನ್ನ ನಾವೆಲ್ಲರೂ ಕೇಳಲಿದ್ದೇವೆ. ಪೂಜ್ಯ ಶ್ರೀ ಶಿವಬಸವದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಅವರು ಮಲೆನಾಡಿನ ಉಳುವೆ ಬೆಟ್ಟದ ಅಡಿಯಲ್ಲಿ ಬರ್ತಕ್ಕಂತಹ ಬೇಲೂರು ಅಂತಕ್ಕಂತಹ ಗ್ರಾಮದಲ್ಲಿ ಅವರು ಜನಿಸಿದ್ರು. ಈಗ ಅಲ್ಲಿಂದ ಅವ್ರು ಯಾವ ರೀತಿ ಅಲ್ಲಿ ಧರ್ಮ ಪ್ರಸಾರಕ್ಕಾಗಿ ಕಲ್ಯಾಣದ ಜಂಗಮರು ಆ ಕಡೆ ಭಾಗಕ್ಕೆ ಹೋಗ್ತಿದ್ರು. ಆ ಕಾರಣಕ್ಕಾಗಿ ಮೇದಾರ ಕೇತಯ್ಯನವರು ಆ ಪ್ರಭಾವಳಿಗೆ ಒಳಗಾಗಿ ಇಲ್ಲಿ ಬಸವ ಕಲ್ಯಾಣಕ್ಕೆ ಬಂದು ಬಸವಣ್ಣವರ ಅನುಗ್ರಹದಿಂದ ದೀಕ್ಷೆ ಎಲ್ಲ ಪಡ್ಕೊಂಡು ಒಂದು ಒಳ್ಳೆ ಕಾಯಕ ಜೀವಿಗಳು. ಯಾವ ರೀತಿ ಅವರ ಕಾಯಕ ನಿಷ್ಠೆ ಇತ್ತಂದ್ರೆ, ಕಾಯಕ ಮಾಡಿ ದಣಿಯದ ಕೇತಯ್ಯ, ದಾಸೋಹ ಮಾಡಿ ದಣಿಯದ ಸಾತವೆ. ಸಾತವೆ ಅಂದ್ರೆ ಇಲ್ಲಿ ಧರ್ಮ ಪತ್ನಿ. ಅವರು ಇಷ್ಟು ಒಳ್ಳೆ ವಚನಗಳನ್ನು ಬರೆದಿದ್ದಾರೆ. ಒಂದು ರೀತಿ ಅರಿವಣ್ಣ ಮೂಡಿಸುವಂತಹ ವಚನಗಳು ಯಾವ ರೀತಿ ಅಂದ್ರೆ, ಭಕ್ತ ಸುಖ ಬಂದಡೆ, ಸುಖ ದುಃಖ ಬಂದಡೆ, ಗುರಿ ಸಿರಿ ಬಂದಡೆ ಭಕ್ತನ್ಗದೆ. ಅಂದ್ರೆ ಸುಖ ಬಂದಳು ಭಕ್ತನ್ಗೆ, ದುಃಖ ಬಂದಳು ಸರಿ, ಸುಖ ಬಂದಳು ಸರಿ, ದುಃಖ ಬಂದಳು ಸರಿ, ಗುರಿ ಸಿರಿ ಉಭಯವು ಬಂದಳು ಅವನು ಎರಡೂ ಸಮನಾಗಿ ಕಾಣದಿರ್ತಾಳೆ ಭಕ್ತನಿಗೆ ಅದೇ ಹಾನಿ. ಆಮೇಲೆ ಮುಂದಿನ ಸುಖ ದುಃಖ ಎರಡು ಸಮನಾಗಿ ಕಾಣ್ಬೇಕು, ಸುಖ ದುಃಖ ಎರಡು ಸಮ ಪ್ರಮಾಣದಲ್ಲಿ ಕಾಣ್ಬೇಕು ಅಂತ ಮೇದಾರ ಕೇತಯ್ಯನವರು ಹೇಳ್ತಾರೆ. ಜಂಗಮವೆಂದು ಪ್ರಮಾಣಿಸಿದ ಮೇಲೆ ಏನಂದ್ರೆ, ಕಂಡವರ ಕಂಗಳ ಮುಂದೆ ಕಂಡವರ ಹೊಗಳಿ ತನ್ನ ಉದರವನ್ನು ಹೊರೆತಕ್ಕಂತಹ ಏನು ಅವರು ತನ್ನ ಉದರವನ್ನು ಹೊರೆಯವರು ಏನಂದ್ರೆ ತೀರ್ಥ ಪ್ರಸಾದಕ್ಕೆ ದೂರ ಹೊರಗಾಗ್ತಾರಂತೆ ಗೌರೇಶ್ವರ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಭಕ್ತ ಅನ್ನುವಂಥವ್ ಯಾವ ರೀತಿ ಇರಬೇಕು ಅಂತ ಮೇದಾರ ಕೇತಯ್ಯನವ್ರು ಹೇಳ್ತಾರೆ. ಭಕ್ತ ಅನ್ನುವಂಥವ್ ಯಾವ ರೀತಿ ಇರ್ಬೇಕಂದ್ರೆ, ಸುಖ ಬರ್ಲಿ ದುಃಖ ಬರ್ಲಿ, ಈಗ ಸುಖ ದುಃಖ ಯಾವ ರೀತಿ ಇರ್ತಂದ್ರೆ ಏರು ತಗ್ಗು ಇದ್ದಂಗೆ ಅವ್ನ ಎರಡೂ ಸಮನಾಗಿ ಕಾಣ್ಬೇಕು. ಒಂದ್ ರೀತಿ ಒಮ್ಮೆ ಸಿರಿತನ ಬಂದಾಗ ಗುರಿ ಅಂದ್ರೆ, ಸಿರಿತನ ಬಂತಂದ್ರೆ ಅವಾಗ ಹಿಸೋದು, ಆಮೇಲೆ ಬಡತನ ಬಂತಂದ್ರೆ ಕುಗ್ಗೋದು, ಇದಲ್ಲ ಭಕ್ತನ ಲಕ್ಷಣ ಅಲ್ಲ ಅಂತ ಹೇಳ್ತಾರೆ. ಗುರಿ ಬರಲಿ ಸಿರಿ ಬರಲಿ ಎರಡು ಸಮನಾಗಿ ನೋಡ್ಬೇಕು. ಅಂದ್ರೆ ಅವನ ದೃಷ್ಟಿ ಯಾವ ರೀತಿ ಇರ್ಬೇಕು, ಭಕ್ತ ಆದವನು ಯಾವ ರೀತಿ ತನ್ನ ಸಾಧನೆಯನ್ನು ಮುಂದುವರಿಸಬೇಕು ಅನ್ನೋದನ್ನ ಮೇದಾರ ಕೇತಯ್ಯನವ್ರು ಹೇಳ್ತಾರೆ. ಜಂಗಮವಾಗಿ ಪ್ರಮಾಣಿಸಿ, ನಾವು ಜಂಗಮವಾಗಿ ಏನಂದ್ರೆ, ಕಂಡವರ ಯಾರು ದೊಡ್ಡವರು ಕುದುರೆ ಮೇಲೆ ಬಂದವ್ರನ್ನ ಹೊಗಳಿ ಅವ್ರ ಕಾಲ್ ಹಿಡಿದು ದೊಡ್ಡವರನ್ನ ಗೌರವಿಸೋದು, ಸಣ್ಣವರನ್ನ ತೆಗಳೋದು ಮಾಡಬಾರ್ದು. ಆಮೇಲೆ ತನ್ನ ಉದರವ ಅಂದ್ರೆ ಈ ರೀತಿ ಮಾಡಿ ಯಾರು ತನ್ನ ಉದರವನ್ನು ಹೊರಿತಾರಲ್ಲ, ತನ್ನ ಅಂಗವ ಹೊರೆಯವರು ಏನಂದ್ರೆ ತೀರ್ಥ ಪ್ರಸಾದಕ್ಕೆ ದೂರ ಆಗ್ತಾರ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರ ಅಂದ್ರೆ, ದೇವ ಮತ್ತು ಭಕ್ತನ ನಡುವೆ ಇರ್ತಕ್ಕಂತಹ ಸಂಬಂಧವನ್ನು ಹೇಳ್ತಾರೆ. ದೇವ ಮತ್ತು ಭಕ್ತನ ನಡು ಯಾವ ರೀತಿ ಸಂಬಂಧ ಇರ್ಬೇಕಂದ್ರೆ, ಅಲ್ಲಿ ನಡು ಏನಿರ್ಬಾರ್ದು ಅಂದ್ರೆ ಏಜೆಂಟ್ ಅಂದ್ರೆ ಮಧ್ಯವರ್ತಿಗಳಿರ್ಬಾರ್ದು. ತಾವೇ ಸ್ವಯಂ ಲಿಂಗವನ್ನು ಕಟ್ಕೊಂಡು ಪಾದೋದಕ ಪ್ರಸಾದ ತಮ್ಮನ್ನು ತಾವೇ ಅಂದ್ರೆ ಆ ರೀತಿ ಒಳಗ ಆತ್ಮ ಅಂತರಂಗದಲ್ಲಿ ಇರ್ತಕ್ಕಂತಹ ಆತ್ಮವಿಕಾಸ, ಆತ್ಮ ಚೈತನ್ಯವನ್ನು ಜಾಗೃತಿಗೊಳಿಸ್ಕೊಳ್ಬೇಕು. ಬಸವಣ್ಣವರು ಯಾವ ರೀತಿ ಅದನ್ನ ಹೇಳ್ತಾರಲ್ಲ, ಅದನ್ನ ಮೇದಾರ ಕೇತಯ್ಯನವರು ಅವರ ಭಾವನೆಗಳು, ಮೇದಾರ ಕೇತಯ್ಯನವರ ಭಾವನೆಗಳು ಇವೆಲ್ಲ ಒಂದೇ ಸಮ ಪ್ರಮಾಣದಲ್ಲಿ ತೋರ್ತವೆ ಈ ವಚನದಲ್ಲಿ. ಆಮೇಲೆ ಮೇದಾರ ಕೇತಯ್ಯನವರು ಬಹಳ ಒಳ್ಳೆ ಕಾಯಕ ನಿಷ್ಠರು. ಯಾವ ರೀತಿ ಅಂತಂದ್ರೆ, ಕಲ್ಯಾಣಕ್ಕೆ ಬರ್ತಕ್ಕಂತಹ ಯಾರಾದ್ರೂ ದನದು ಬಂದಂತಹ ಜನರಿಗೆ ಧರ್ಮ ಪ್ರಸಾರ ಮಾಡುವಂತಹ ಧರ್ಮ ಪ್ರಸಾರಕರಿಗೆ ಅವರು ನಿತ್ಯದಲ್ಲಿ ಕಾಯಕ ಮತ್ತು ಪ್ರಸಾದ ಅವರಲ್ಲೇ ಇರ್ತದೆ ಸಾಯಂಕಾಲ. ಹೀಗೆ ಅವರು ಕಾಯಕ ಯಾವ ರೀತಿ ಮಾಡ್ತಾರ ಅನ್ನೋದಕ್ಕೊಂದು ದೃಷ್ಟಾಂತ ಹೇಳ್ಬೇಕಂದ್ರೆ, ನಮ್ಮ ಅಗ್ನಿ ಶಿವಗಳು ಅವ್ರ ಬಗ್ಗೆ ಒಂದಿಷ್ಟು ಸಾಲುಗಳನ್ನು ಬರ್ತಾರೆ. ಆವಾವ ಕಾಯಕವ ಮಾಡಿದಳು ಬಸವೇಶ, ಮಡಿವಾಳ ತಂದೆಗಳ ಬಟ್ಟೆಗಳ ನಾನುಗೆವೆ, ಹಡಪದ ಅಪ್ಪಣ್ಣಗಳ ಶೌರ್ಯವನ್ನ ಮಾಡುವೆ. ಹೀಗೆ ಹೇಳ್ಕೊತ ಒಂದು ಸಾಲು ಒಳಗೆ ಹೇಳ್ತಾರೆ. ಏನ್ ಹೇಳ್ತಾರ ಅಂದ್ರೆ, ಧೀರ ಕೇತಯ್ಯಗಳ ಬುಟ್ಟಿಯ ನಾ ಹೆಣಿವೆ ಅಂತ ಹೇಳ್ತಾರೆ, ನಾ ಮಾಡುವೆ ಅಂತ ಹೇಳ್ತಾರೆ. ಯಾಕಂದ್ರೆ ಧೀರ ಕೇತಯ್ಯ ಅಂದ್ರೆ ಅವರಲ್ಲಿ ಎಷ್ಟು ಧೀರತ್ವ ಇತ್ತು ಅನ್ನೋದಕ್ಕೆ ಆ ಸಾಲಿನಲ್ಲಿ ಹೇಳ್ತಾರೆ. ಧೀರ ಕೇತಯ್ಯಗಳ ಬುಟ್ಟಿಯ ನಾ ಮಾಡುವೆ ಅಂತ ಹೇಳ್ತಾರೆ. ಅಂದ್ರೆ ಧೀರತ್ವ ಇನ್ನೊಂದು ಸಾಲು ಎಷ್ಟು ಚಲೋ ಬಳಸಿದ್ರು ಅಗ್ನಿ ಶಿವಯೋಗ ತಂದೆಗಳು, ಬಹಳ ದೊಡ್ಡ ಶಿವಯೋಗಗಳು. ಅವರು ಇಲ್ಲಿ ಧೀರ ಕೇತಯ್ಯ ಅನ್ನುವಂತಹ ಸಾಲು ಬಳಸಲಿಕ್ಕೆ ಕಾರಣ ಏನಾಗಿರ್ಬೋದು? ಧೀರ ಕೇತಯ್ಯ ಅಂತಂದ್ರೆ ಒಂದು ದೃಷ್ಟಾಂತ ನಮ್ಗೆಲ್ಲ ತಿಳಿದಿರೋ ಪ್ರಕಾರ, ಅವರು ಕಾಯಕ ಮಾಡ್ಲಿಕ್ಕೆ ಅಂತ ಬೆಳಗಿನ ಜಾವದಲ್ಲಿ ಒಂದು ಇದಕ್ಕೆ ಹೋಗಿರ್ತಾರೆ, ಎಲ್ಲಂದ್ರೆ ಕಾಡಿಗೆ, ಒಂದು ಬಿದಿರಿನ ಬೆಟ್ಟಕ್ಕೆ ಹೋಗಿರ್ತಾರೆ. ಆ ಹೋದ ಸಂದರ್ಭದಲ್ಲಿ ಕಾಯಕ ಮಾಡ್ಲಿಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ
ಅಲ್ಲಿ ಕಡಿದಾದ ಬೆಟ್ಟ ಅದು. ಅವಾಗ ಶಿವನೇ ಪರೀಕ್ಷೆ ಮಾಡ್ಬೇಕನ್ನುವಂತಹ ಇದನ್ನ ಏನ್ ಮಾಡ್ತಾನಂದ್ರೆ ಬೆಳೆದಿರ್ತಕ್ಕಂತಹ ಬಿದಿರಿನ ಇದ್ರೊಳಗೆ ಏನಂದ್ರೆ ಒಂದು ಬಿದಿರನ್ನ ಕಡಿತಾರೆ. ಅವಾಗ ಮಣ್ಣು ಹುಳುಗಳು ಇದನ್ನ ಏನಂದ್ರೆ ಬಂಗಾರ ಸುರಿತೈತಿ. ಮತ್ತೊಂದು ಇದನ್ನ ಕಡಿತಾರೆ, ಮತ್ ಬಂಗಾರ ಸುರಿತೈತಿ. ಇಲ್ಲಿ ಮೇದಾರ ಕೆದ್ದೆನವ್ರು ಏನಂತಾರ ಅಂದ್ರ ಹಣ್ಣು ಹುಳುಗಳದಾವು, ಈ ಪ್ರದೇಶ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತ. ನಾವಾಗಿದ್ರೆ ಏನ್ ಮಾಡ್ತಿದ್ವಿ, ಇವ್ ಬಂಗಾರ ಸಿಕ್ತು ಸಾಕು ನಮ್ಗೆ ರೋಡ್ ಸಿಕ್ತು ಅಂತ. ಆದ್ರೆ ಶರಣರು ಏನಂದ್ರೆ ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ ಅಂತಂದ್ರು. ಅದಕ್ಕಾಗಿ ಮೇದಾರ ಕೆದ್ದೆ ಅಂತೇಳಿ ಏನಂತಾರಂದ್ರೆ ಅದನ್ನ ಬೇಡ ಅಂತಂದು ಇವು ಹಣ್ಣು ಹುಳುಗಳದಾವು, ಇದೆಲ್ಲ ಈ ಗಿಡಕ್ಕೆ ಹಣ್ಣು ಹುಳ ಆಗ್ತೈತಿ, ಈ ಬಿದಿರಿನ ಗಿಡಕ್ಕೆ, ಇಲ್ಲಿಂದ ಬೇರೆ ಕಡೆ ಹೋಗೋಣ ಅಂತಂದು ಬೇರೆ ಕಡೆ ಹೋಗಿ ಒಂದ್ ಸ್ವಲ್ಪ ಬೇಸರ ಇರ್ತೈತೆ ಅದು. ಅದನ್ನ ಒಂಚೂರು ಮೇಲೆ ಹತ್ತಿ ಕಡಿಬೇಕು ಅನ್ನೋಂತ ಸಂದರ್ಭದೊಳಗೆ ಒಂದಿಷ್ಟು ಕಡಿತಾರ ಕಡಿಯೋಟಿಗೆ ಆಯತತ್ತಿ ಏನಂದ್ರೆ ಆ ಬಿದಿರಿನ ಮೇಲೆನೆ ಬೀಳ್ತಾರೆ. ಅವಾಗ ಬಿದಿರು ಸೇರ್ಕೊಂತೈತಿ, ಆದ್ರೂ ತೆಗಿತಾರ ಕರೆ ಒಳಗೆ ಒಂದಿಷ್ಟು ಮುರ್ಕೊಂಡು ಅದು ಒಳಗೆ ಉಳಿದ್ ಬಿಡ್ತೈತಿ. ಅವಾಗ ಸಂಜೆ ಸಮಯರೇ ಆಗಿರ್ತೈತಿ, ಇನ್ನು ಹೋಗ್ಬೇಕು ಕಾಯಕ. ಹಂಗೆ ಅದನ್ನ ಬಿದಿರನ್ನು ಇಟ್ಕೊಂಡು ವೇಗವಾಗಿ ಬಂದು ಬುಟ್ಟಿಯನ್ನು ಹೆಣದು, ಅಂದ್ರೆ ಬಂದ ತತ್ಕಾಲ ಕುಂಟು ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು ಅಂತ ಹೇಳುವಂತ ಸಂದೇಶ ಇದೆ. ಬಂದು ಮನೆಯಲ್ಲಿ ಸಾತವ ತಾಯಿ ಇರ್ತಾರೆ, ಬುಟ್ಟಿಯನ್ನು ಹೆಣದು ಮಾರ್ಲಿಕ್ಕೆ ಸಾತವರಿಗೆ ಕಳಿಸ್ತಾರೆ. ಮಾರ್ಕೊಂಡ್ ಬಂದು ಜಂಗಮ ದಾಸೋಹ ಪ್ರಸಾದವನ್ನು ಮಾಡಿಸಿ, ಜಂಗಮರಿಗೆ ಪ್ರಸಾದವನ್ನು ಮಾಡಿಸಿ ಆಮೇಲೆ ಹೇಳ್ತಾರೆ ಈ ರೀತಿ ಆಯ್ತು ನಡೆದ ಘಟನೆಯನ್ನು ಹೇಳ್ತಾರೆ ಮೇದಾರ ಕೆದ್ದೆಯವರು. ಅವಾಗ ಸಾತವ ತಾಯಿನೂ ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಪಡಕತ್ತಾರೆ. ಬಹಳ ದುಃಖ ವೇದನೆ ಆಗಕತ್ತೈತಿ. ಅಯ್ಯೋ ಲಿಂಗಯ್ಯ ನೋವು ಅನ್ನಕತ್ತಾರ. ಅವಾಗ ಜೋರಾಗಿ ಎಳದ್ಮೇಲೆ ಅದು ಹೊರಗೆ ಬರ್ತೈತಿ. ಆದ್ರೆ ಏನಾಗೈತಿ ಅಂದ್ರೆ ಎದೆ ಸಿಡ್ಕೊಂಡು ಹೊರಗೆ ಬರೋದ್ರಿಂದ ಮೇದಾರ ಕೆದ್ದೆಯ ತಂದೆಗಳ ಪ್ರಾಣ ಹಾರಿ ಹೋಗ್ಬಿಡುತ್ತೆ. ಅಲ್ಲಿ ಸುತ್ತಲೂ ನೆಂದಿರ್ತಕ್ಕಂಥ ಒಂದಿಷ್ಟು ಜನ ಏನಂದ್ರೆ ಬೆಳಗ್ಗೆ ತನಕ ಅಲ್ಲಿ ಅವರು ಇರ್ತಾರ. ಆಗ ಬೆಳಗಿನ ಸಮಯದೊಳಗೆ ಹೂಗಾರ ಮಾದನ ತಂದೆಗಳು ಏನ್ ಮಾಡ್ತಾರ ಅಂದ್ರೆ ಹೂ ಕೊಡ್ಲಿಕ್ಕೆ, ಅಂದ್ರೆ ಅವ್ರ ಕಾಯಕ ಹೂ ಕೊಡೋ ಕಾಯಕ ಇರ್ತೈತಿ. ಆ ಸಂದರ್ಭದೊಳಗೆ ಬಂದಂತ ನೋಡ್ತಾರ. ನೋಡಿದ ತಕ್ಷಣ ಅಯ್ಯೋ ನಮ್ ಶರಣರಿಗೆ ಹಿಂಗಾಗಿದ್ದಲ್ಲ ಅಂತಂದು ಅದನ್ನ ಬಸವಣ್ಣವ್ರಿಗೆ ಅದು ಮುಟ್ಟಿದ ತಕ್ಷಣ ಬಸವಣ್ಣವ್ರ ಪ್ರಾಣ ಹಾರಿ ಹೋಗ್ಬಿಡ್ತದೆ. ಅಂದ್ರೆ ಇಲ್ಲಿ ಬಸವಣ್ಣವ್ರು ಏನಂದ್ರೆ ಜಂಗಮ ಜೀವಿಗಳು, ಮೇದಾರ ಕೆದ್ದೆಗಳು ಜಂಗಮ ಶ್ರೇಷ್ಠ ಇದನ್ನ ಕಾಯಕ ಜೀವಿಗಳು ಅಂತ ಒಂದು ಎರಡು ನಿದರ್ಶನಗಳು ಕಾಣ್ತಾವ. ಆದ್ರೆ ಎಲ್ಲಾ ಶರಣ ಸಮೂಹ ಇಡೀ ಕಲ್ಯಾಣ ನಾಡಿ ಏನಂತಂದ್ರೆ ಅಂದ್ರೆ ಬೆಚ್ಚಿ ಬೀಳ್ತೈತಿ. ಏನಪ್ಪಾ ಇದು ಏನ್ ಘಟನೆ ನಡೆದ್ ಬಿಟ್ಟಲ್ಲ ಅಂತಂದು ಎಲ್ಲಾ ಶರಣರು ಏನ್ ಮಾಡ್ತಾರಂದ್ರೆ ಮಡಿವಾಳ ಮಾಚಿದೇವರ ಮರೆಯನ್ನು ಹೋಗ್ತಾರ. ಹೆಂಗಾರ ಮಾಡಿ ಬದುಕಿಸಪ್ಪ ಮಡಿವಾಳ ಮಾಚಿದೇವ್ರ ತಂದೆ ಅಂತ ಕೇಳ್ತಾರ. ಅವಾಗ ಮಡಿವಾಳ ಮಾಚಿದೇವರು ತಮ್ಮ ವೀರ ಗಂಟೆ ಆ ಘಂಟಾನಾದವನ್ನು ನಿರಂತರವಾಗಿ ಬಾರಿಸ್ತಾರೆ. ಬಾರಿಸೋದ್ರಿಂದ ಅವ್ರು ಯಾವ ರೀತಿ ಹಿಂಗ್ ಮಾಡ್ಕೊಂಡಂಗ ಹೆಂಗೆ ಮಾಡ್ಕೊಂಡಿರ್ತಾರಲ್ಲ, ಲಿಂಗ ನಿದ್ರೆ ಒಳಗಿದ್ರು. ಏನ್ ಘಂಟಾನಾದ ಏನ್ ಇಡೀ ಮುಗುಲ್ ಮುಟ್ಟುವಂತ ಒಂದು ಘಂಟಾನಾದ ಆವೇಶದಿಂದ ಸಹಜವಾಗಿ ಲಿಂಗ ನಿದ್ರೆಯಿಂದ ಎದ್ದಂಗೆ ಎದ್ದು ಕುಂತ್ ಬಿಡ್ತಾರೆ ಬಸವಣ್ಣವರು ಮತ್ತು ಮೇದಾರ ಕೆದ್ದೆಯ ತಂದೆಗಳು. ಅವಾಗ ಎಲ್ಲರೂ ಜಯಘೋಷ ಹಾಕಕತ್ತಾರೆ, ಮಡಿವಾಳ ಮಾಚಿದೇವ ತಂದೆಯವರಿಗೆ ಜಯವಾಗಲಿ, ಬಸವಣ್ಣವರಿಗೆ ಜಯವಾಗಲಿ, ಅಂದ್ರೆ ಮೇದಾರ ಕೆದ್ದೆಯ ತಂದೆಗಳಿಗೆ ಜಯವಾಗಲಿ ಅಂತ ಜಯಘೋಷ ಹಾಕಿ. ಅದು ಏನಂದ್ರೆ ಬಸವಣ್ಣವರು ಏನಂದ್ರೆ ಮೇದಾರ ಕೆದ್ದೆಯ ತಂದೆಗಳಲ್ಲಿ ಇರ್ತಕ್ಕಂಥ ಕಾಯಕ ನಿಷ್ಠೆ, ಬಸವಣ್ಣವರಲ್ಲಿ ಇರ್ತಕ್ಕಂತಹ ಜಂಗಮರು ಒಬ್ರು ಪ್ರಾಣ ಬಿಟ್ಟರು, ಬಸವಣ್ಣವರು ತಾವು ಪ್ರಾಣ ಬಿಡುವಷ್ಟು ಅಷ್ಟು ಜಂಗಮರಲ್ಲಿ ಪ್ರೀತಿ ಬಸವಣ್ಣವ್ರಿಗೆ ಇತ್ತು. ಅದನ್ನ ತಿಳಿಸ್ಕೊಟ್ಟವ್ರು ಯಾರಂದ್ರೆ ಮೇದಾರ ಕೆದ್ದೆಯನವ್ರು ಈ ನಿದರ್ಶನಗಳು ನೋಡೋದ್ರಿಂದ. ಆಮೇಲೆ ಇದನ್ನ ಈ ರೀತಿ ಕಾಯಕ ನಿಷ್ಠೆ ಬಿಜ್ಜಳ ಅರಸ ಅಂತ ಏನ್ ಬಸವಣ್ಣ ಕಲ್ಯಾಣದೊಳಗ ವರ್ಷಕ್ಕೆ ಭಂಡಾರ ಆದಾಯ ಹೆಚ್ಚಿಸ್ತಿಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ ಬಿಜ್ಜಳ ಅರಸ. ಅವಾಗ ಬಸವಣ್ಣವ್ರು ಅಂತಾರೆ ಬೇಡುವರಿಲ್ಲದೆ, ಅಂದ್ರೆ ಇಲ್ಲಿ ಯಾರು ಬೇಡವರಿಲ್ಲಪ್ಪ, ಎಲ್ಲರೂ ಏನಂದ್ರೆ ಕಾಯಕ ಮಾಡೋರು. ಯಾಕಂದ್ರೆ ಮೇದಾರ ಕೆದ್ದೆಯನಂತವ್ರು ಮಹಾಶರಣರು, ಅಂದ್ರೆ ಕಾಯಕ ಮಾಡಿಯೇ ಪ್ರಸಾದ ಜಂಗಮ ದಾಸೋಹ ಅಷ್ಟು ಕಾಯಕದ ಮೇಲೆ ಅವ್ರ ಅವಲಂಬನೆ ಇತ್ತು. ಎಂತ ಕಷ್ಟದ ಸಂದರ್ಭ ಇತ್ತಂದ್ರೂ ಕಾಯಕ ಮಾಡ್ಬೇಕು. ಅದಕ್ಕಾಗಿ ಕಲ್ಯಾಣ ರಾಜ್ಯ ನಿರ್ಮಾಣ ಆಗೋದನ್ನ ಪರಿಕಲ್ಪನೆ ಅವಾಗನೇ ಬಸವಣ್ಣವ್ರು ಕೊಟ್ಟರು. ಆಮೇಲೆ ಮೇದಾರ ಕೆದ್ದೆಯನು ಅಷ್ಟು ಕಾಯಕ ನಿಷ್ಠೆ. ಮೇದಾರ ಕೆದ್ದೆಯ ತಂದೆಗಳು ಶರಣರ ಬಗ್ಗೆ ಬರ್ತಾರೆ. ಧೀರ ಮೇದಾರ ಕೆದ್ದೆಯ ತಂದೆ ಅಂತ ನಮ್ಮ ಶಿವಯ್ಯ ತಂದೆ ಬರ್ತಾರೆ. ಮೇದಾರ ಕೆದ್ದೆಯನವರು ಬಸವಾದಿ ಶರಣರ ಬಗ್ಗೆ ಬರ್ತಾರೆ. ಎನ್ನ ಜ್ಞಾನ ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು, ಎನ್ನ ಜ್ಞಾನ ಚನ್ನಬಸವಣ್ಣನಲ್ಲಿ ಬಯಲಾಯಿತು, ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಯಿತು. ಇಂತಿ ಮೂವರು ಒಂದೊಂದು ಬಯಲ ಮಾಡಿದರಾಗಿ ಗೌರೇಶ್ವರ ಲಿಂಗದಲ್ಲಿ ನಿಶ್ಚಿಂತನಾದನೀಯ ಅಂತ. ಅಂದ್ರೆ ನಿಶ್ಚಿಂತ ಆಗಿಬಿಟ್ಟು ಇವನ್ನೆಲ್ಲ ಅವರೆಲ್ಲ ಬಯಲು ಮಾಡಿದ್ಮೇಲೆ ನಾನು ನಿಶ್ಚಿಂತವಾಗಿ ಆನಂದವಾಗಿದ್ಬಿಟ್ನಿ ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ಶರಣರ ಮೇಲೆ ಅಭಿಮಾನ ಇತ್ತು ಮೇದಾರ ಕೆದ್ದೆಗಳಲ್ಲಿ ಏನಿತ್ತು ಅಂದ್ರೆ ಅಷ್ಟು ಜಂಗಮ ಪ್ರೇಮ, ಅಷ್ಟು ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕು, ಕಾಯಕ ನಿರಂತರ ಕಾಯಕ ಮಾಡಬೇಕು. ಆಮೇಲೆ ಹೀಗೆ ನೋಡ್ತಾ ಹೋದಂತೆ ಜಂಗಮ ಮೇದಾರ ಕೆದ್ದೆಯ ತಂದೆಗಳು ಬಗ್ಗೆ ಹೇಳ್ಬೇಕಂದ್ರೆ ಅವರು ನಾವು ಈಗೆಲ್ಲ ನೋಡ್ತೀವಿ
ಅವರು ಅವಾಗ ಎಷ್ಟು ಚಂದ ಬೆಳಗಿನ ವಚನಗಳನ್ನ ಬರ್ದಾರ. ನಾವೀಗ ಪದವಿ ಪಡೆದಿದ್ರು ಮೇಧಾರ ಕೇಂದ್ರ ತಂದೆಗಳು ಅವರು ಬರ್ದಿರ್ತಕ್ಕಂಥ ವಚನಗಳನ್ನ ನಾವು ಈಗ ಓದ್ಲಿಕ್ಕೆ ಹೋದ್ರೆ ಅಷ್ಟು ತಿಳಿಯಲ್ಲ. ಒಂದು ಬಿದಿರಿನ ಕವಿ 3, ಆ ಕವಿ ಒಳಗೆ ಲಕ್ಷ್ಯ ಶಿಬಿರು ಅಂತಂದ್ರೆ ಬೆಳಗಿನ ರೂಪದೊಳಗ ವಚನಗಳನ್ನ ಅಳವಡಿಸ್ಯಾರ. ನಾವೀಗ ಓದ್ಲಿಕ್ಕೆ ಹೋದ್ರೂ ಅಷ್ಟು ಕಷ್ಟ. ಅವ್ರು ಶಾಲೆಗೆ ಹೋಗಿಲ್ಲ ಅಂದ್ರೂ ಎಂತ ಅನುಭವ, ಅದು ಯಾವ ರೀತಿ ಅಂದ್ರೆ ಕಾಯಕ ಅನುಭವ, ಅನುಭವದ ಮೂಲಕನೇ ಕಲಿತರು ಅಂತ ಶರಣರು ಇಲ್ಲೊಂದು ಇದನ್ನ ತಿಳ್ಕೊಬಹುದು. ಆಮೇಲೆ ಅವರು ಕೊನೆಗೆ ಎಲ್ಲಂದ್ರೆ ಇಲ್ಲೇ ಬಿದರ್ನ ಎಲ್ಲಂದ್ರೆ ಇಲ್ಲೇ ಬಿದರ್ ಪಕ್ಕದ ಚಿದ್ರಿ ಎಂಬಲ್ಲಿ ಒಂದು ಈಗೂ ಐತಂತ, ಅಲ್ಲಿ ಬೇವಿನ ಮರದ ಕೆಳಗೆ ಅವ್ರ ಗದ್ದಿಗೆ ಐತಂತ ಹೇಳ್ತಾರೆ. ಅಂತ ಮಹಾಶರಣರು ಈ ಭಾಗದಲ್ಲಿ ಬಂದಿದ್ದು, ಇಲ್ಲೆಲ್ಲ ನೆಲೆಸಿದ್ದು ಅಂತ ಇಲ್ಲಿ ಅವರು ನೆಲೆಸಿದ್ರು, ಈ ಭಾಗದಲ್ಲಿ ನೆಲೆಸ್ಯಾರ ಅನ್ನುವಂತಹದ್ದೇ ಒಂದು ಹೆಮ್ಮೆಯ ಸಂಗತಿ. ಅಂತ ಶರಣರು ಬಂದು ಸೇರಿ ಇಲ್ಲೆಲ್ಲ ನಮಗ ಇಂತ ದಾರ್ಶನಿಕರು 770 ಅಮರಗಣಗಳಲ್ಲಿ ಅವರು ಒಬ್ರು ಒಂದು ಅದ್ಭುತ ಇದನ್ನ ಕೊಟ್ಟಂತವ್ರು, ವಚನಗಳನ್ನ ಕೊಟ್ಟರು. ಅವ್ರು 18 ವಚನಗಳು ನಮಗೆ ಸಿಕ್ಕಿದ್ದವು. ಅದ್ರೊಳಗೆ ಏನಂದ್ರೆ ಜ್ಞಾನ, ವೈರಾಗ್ಯ, ಭಕ್ತಿ ಎಲ್ಲವೂ ತುಂಬಿಕೊಂಡವು. ಅವುಗಳನ್ನ ಅಧ್ಯಯಿಸ್ಬೇಕು, ಅವೆಲ್ಲ ತಾವೆಲ್ಲ ಅಧ್ಯಯಿಸ್ರಿ, ಅದ್ರ ಪ್ರಕಾರ ನಡಿಬೇಕು. ಆಮೇಲೆ ಅದನ್ನೆಲ್ಲ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಅಂತ ಮಹಾಶರಣರು ಬದುಕಿರ್ತಕ್ಕಂತಹ ದಾರಿ, ಆ ಮಾರ್ಗ, ಆ ಆದರ್ಶ ಪಥದಲ್ಲಿ ನಾವು ನೀವೆಲ್ಲ ಸಾಗೋಣ ಅಂತ ಹೇಳುತ್ತಾ, ಇಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಈ 4 ಮಾತುಗಳನ್ನು